ಮಕ್ಕಳೇ, ಒಂದು ಹಳ್ಳಿಯಲ್ಲಿ ರೈತ ಕುಟುಂಬವೊಂದು ಇತ್ತು. ಅವರು ಭತ್ತವನ್ನು ಬೆಳೆಯುತ್ತಾ ಜೀವನ ನಡೆಸುತ್ತಾ ಇದ್ದಂಥವರು. ಆದರೆ ಅವನು ಭತ್ತದ ಬೀಜವನ್ನು ಹಾಕಿದಾಗ ಮತ್ತು ಭತ್ತದ ತೆನೆ ಬಂದಾಗ ಕೆಲವು ಬಾತುಕೋಳಿಗಳು ಬಂದು ಅಲ್ಲಿ ಭತ್ತವನ್ನು ತಿನ್ನುತ್ತಿದ್ದವು. ಅವನಿಗೆ ಭತ್ತ ಭಾಳ ಕಡಿಮೆ ಸಿಗುತ್ತಿತ್ತು. ಏನು ಮಾಡುವುದು ಎಂಬುದು ಅವನಿಗೆ ತಿಳಿಯುತ್ತಿರಲೇ ಇಲ್ಲ. ಹಾಗಿದ್ದಾಗ ಒಂದಿನ ಆ ರೈತನ ಹೆಂಡತಿ ಹೇಳಿದಳು, ನೋಡಿ, ನೀವು ಬಾತುಕೋಳಿಗಳನ್ನು ಹೇಗಾದರೂ ಮಾಡಿ ಹಿಡಿಯಬೇಕು, ಇಲ್ಲವಾದರೆ ನಮಗೆ ಯಾವ ಬೆಳೆಯೂ ಸಿಗುವುದೇ ಇಲ್ಲವಲ್ಲ. ಭತ್ತದ ತೆನೆ ಚೆನ್ನಾಗಿ ಬರ್ತದೆ, ನಮಗೆ ಸಿಗೋದಿಲ್ಲ. ಬೀಜವನ್ನು ಹಾಕಿದಾಗಲೂ ಅವು ಬಂದು ತಿಂದುಬಿಡ್ತವೆ. ಹಾಗಾಗಿ ಅದಕ್ಕೊಂದು ಉಪಾಯ ಮಾಡಬೇಕು. ಎಲ್ಲರೂ ಹೇಳ್ತಾರಲ್ಲ, ಬಲೆಯನ್ನು ಹಾಕಿ ಎಂದುಬಿಟ್ಲು. ರೈತರಿಗೂ ಅದು ಹೌದು ಅಂತ ಅನ್ನಿಸ್ತು. ಪೇಟೆಗೆ ಹೋಗಿ ಒಂದು ಚೆನ್ನವಾದಂತಹ ಉತ್ತಮವಾದಂತಹ ಬಲೆಯನ್ನು ತಂದು ರಾತ್ರಿ ಸಮಯದಲ್ಲಿ ಅವನು ಗದ್ದೆಗೆ ಬಾತುಕೋಳಿ ಬರುವುದಕ್ಕೆ ಹಾಕಿ ಬಂದು ಮನೆಯಲ್ಲಿ ಮಲಗಿದ. ಬೆಳಗ್ಗೆ ಹೋಗಿ ನೋಡ್ತಾನೆ, ಓ 4 ಬಾತುಕೋಳಿಗಳು, ಒಂದು ಕೊಕ್ಕರೆಯೂ ಕೂಡ ಅದರಲ್ಲಿ ಸಿಕ್ಕಿಬಿದ್ದಿದೆ. ಸಂತೋಷವಾಯಿತು. ಹೆಂಡತಿ ಹೇಳಿದ ಉಪಾಯ ಫಲಿಸಿತು, ಇನ್ನು ನನಗೆ ತೊಂದರೆ ಇಲ್ಲ ಅಂತ ಅವನು ಆಲೋಚಿಸುವಾಗ ಅದರಲ್ಲಿದ್ದಂತಹ ಕೊಕ್ಕರೆ ಹೇಳಿತು, ಅಯ್ಯ ರೈತ, ನೀನು ಮನುಷ್ಯನು, ಆದರೂ ಹೀಗೆ ಮಾಡ್ತಾ ಇದೆಯಲ್ಲ. ನಾನು ನಿನಗೆ ಏನೂ ಅಪಾಯವನ್ನು ಮಾಡಿಲ್ಲ. ನಾನು ದಿನಾಲೂ ಬಂದು ನಿನ್ನ ಗದ್ದೆಯಲ್ಲಿ ಹುಳ ಉಪ್ಪಡಿಗಳನ್ನು ತಿನ್ನುತ್ತೇನೆ. ನಿನ್ನ ಕಾಳು ಕಡಿಗಳನ್ನು ನಾನು ತಿನ್ನುವವನೇ ಅಲ್ಲ. ನನ್ನಿಂದ ನಿನಗೆ ಯಾವ ಅಪಾಯವೂ ಇಲ್ಲ, ಯಾವ ನಷ್ಟವೂ ಇಲ್ಲ. ನಿನಗಾದದ್ದು ಈ ಬಾತುಕೋಳಿಗಳಿಂದ. ಆದರೂ ನನ್ನನ್ನು ಹಿಡಿದು ಬಿಟ್ಟಿಯಲ್ಲ, ನನ್ನನ್ನು ಬಿಟ್ಟು ಬಿಡೋ ಎಂಬುದಾಗಿ ಆ ರೈತನಿಗೆ ಕೇಳಿಕೊಂಡಿತು. ಆಗ ರೈತ ಏನು ಹೇಳ್ತಾನೆ, ನೋಡು, ನಿನ್ನ ಮಾತನ್ನೇ ನಾನು ನಂಬಲಿಕ್ಕಾಗದು. ಯಾಕೆಂದರೆ ನೀನು ನಿನ್ನ ಗೆಳೆಯರು 4 ಬಾತುಕೋಳಿಗಳೊಂದಿಗೆ ಬಂದಂಥವನು. ಅವರು ಭತ್ತವನ್ನು ತಿನ್ನುತ್ತಾರೆ, ನನ್ನ ಬೀಜವನ್ನು ತಿನ್ನುತ್ತಾರೆ. ನೀನು ಅವರ ಜೊತೆ ಇದ್ದ ಮೇಲೆ ನೀನು ತಿನ್ನುವುದಿಲ್ಲವೆಂದು ನಾನು ಹೇಗೆ ತಿಳಿದುಕೊಳ್ಳಬೇಕು? ನೀನು ಅವರ ಸಂಪರ್ಕ ಮಾಡೋದಿಲ್ಲವಾಗಿತ್ತು. ನೀನು ಒಳ್ಳೆಯವನಾಗಿದ್ದರೆ ಅಥವಾ ತಿನ್ನೋದಿಲ್ಲವಾಗಿದ್ದರೆ, ಒಟ್ಟಾಗಿ ಬಂದಿದ್ರಿ ಅಂದಮೇಲೆ ನಾನು ನಿನ್ನನ್ನು ನಂಬುವುದು ಕಷ್ಟ. ಆದ್ದರಿಂದ ನಿನ್ನನ್ನು ಬಿಡಿಸಲಾರೆ ಎಂಬುದಾಗಿ ರೈತ ಹೇಳಿಬಿಡ್ತಾನೆ. ಆಗ ಕೊಕ್ಕರಿಗೆ ಹೌದು ಅಂತ ಅನ್ನಿಸ್ತದೆ. ಇದೂ ಒಂದು ಕಥೆ, ಇದರಲ್ಲೂ ಒಂದು ನೀತಿ ಉಂಟು. ನಾವು ಗೆಳೆತನವನ್ನು ಮಾಡುವುದಿದ್ದರೆ ಸುಸಂಸ್ಕೃತರಲ್ಲಿ, ಸರಿಯಾದಂಥ ನಡೆನುಡಿಗಳಲ್ಲಿದ್ದವರಲ್ಲಿ, ಕಪಟವನ್ನು ಮಾಡದೇ ಇದ್ದವರಲ್ಲಿ, ಉತ್ತಮ ಜನರೊಂದಿಗೆ ಗೆಳೆತನವನ್ನು ಮಾಡಬೇಕು ಎನ್ನುವ ನೀತಿ ಇದೆ. ವಿ ಎನ್ ಭಾಗವತ್, ಬರಬಳ್ಳಿ.